ನೋಡಮ್ಮ ನಿನ್ನ ಜೊತೆಗೆ ನನ್ನ ಮಗಳನ್ನ ಹಂಗೇನೆ ನಿಮ್ಮ ಅತ್ತೆನ ಇಬ್ರನ್ನೂ ಕರ್ಕೊಂಡು ಹೋಗು ಊರಿಗೆ ಸರಿನಾ? ನಾನೆಲ್ಲ ಮಾತಾಡಿದ್ದೀನಿ ನಿಮ್ಮ ಅಮ್ಮನ ಹತ್ರ. ಮದುವೆ ವಿಚಾರ ಎಲ್ಲ ಸ್ವಲ್ಪ ಮಾತಾಡಬೇಕಿತ್ತು. ಎಲ್ಲ ಮಾತಾಡಿರೋದೆಲ್ಲ ಆಯಿತು. ಮಾತಾಡಿರೋದೆಲ್ಲ ಮಾತಾಡಿ ಮುಗಿಸಿದ್ದೀನಿ. ಇನ್ನೇನು ಸದ್ಯಕ್ಕಿಲ್ಲ. ನಿಮ್ಮಮ್ಮ ಅವ್ರ ಮನೆಗೆ ಕರ್ಕೊಂಡು ಹೋಗು. ಹಾಗೇನೆ ಎಲ್ಲ ಹೋಗ್ಬಿಟ್ಟು ಆ, ಮಗುನ ನೋಡ್ಕೊಂಡು ಅದೇ ಹೇಳಿದ್ರಲ್ಲ ನಿಮ್ಮ ಅಣ್ಣನ ಹೆಂಡ್ತಿಗೆ ಮಗುವಾಗಿದೆ ಅಂತ, ಅದೆಲ್ಲ ನೋಡ್ಕೊಂಡು ಬನ್ನಿ ಸರಿನಾ? ನಾನು ಅವ್ರಿಗೆಲ್ಲ ಹೇಳಿದ್ದೀನಿ. ಹೋಗಿ ಬನ್ನಿ, ಒಂದು 2 ದಿನ ಇದ್ಬಿಟ್ಟು ಬನ್ನಿ ಅಂತೇಳಿ. ನಿಮ್ಮ ತಮ್ಮನ ಮದುವೆ ವಿಚಾರ ಬೇರೆ ಮಾತಾಡಬೇಕಲ್ವಾ? ಅದನ್ನೆಲ್ಲ ಮುಗಿಸ್ಕೊಂಡು ಒಂದೇ ಸಲ ಬನ್ನಿ. ಎಲ್ಲ ಒಪ್ಪಿಗೆ ಎಲ್ಲ ಆಗಿದೆ. ನಿಮ್ಮ ಬ್ರದರನ್ನು ಒಪ್ಕೊಂಡವ್ರೆ ಮದುವೆಗೆಲ್ಲನೂ. ಆದರೂ ಒಂದು ಸಲ ಇಬ್ಬರು ಕೂತ್ಕೊಂಡು ಮಾತಾಡಲಿ ಸ್ವಲ್ಪ. ಅವಳಿಗೂ ಅನುಭವ ಆಗಲಿ ಎಲ್ಲನೂ. ನನ್ನ ಮಾತು ಮೀರಂಗಿಲ್ಲ ಅವಳು. ಕೊಟ್ಟ ಮಾತು ಪ್ರಕಾರನೇ ನಡ್ಕೊಂತಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸರಿನಾ? ಈಗ ಸದ್ಯಕ್ಕೆ ನೀನು ಹೋಗಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಸ್ವಲ್ಪ ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ಬಿಟ್ಟು ಕರ್ಕೊಂಡು ಬಾ. ನನ್ನ ಮಗನಿಗೆ ಈಗ ಆಫೀಸಲ್ಲಿ ತುಂಬ ಕೆಲಸ ಐತಲ್ವಾ? ನನ್ನ ಮಗುನ ಕಳ್ಸೋಕ್ಕಾಗಲ್ಲ. ನೀನೇ ಹೋಗ್ಬಿಟ್ಟು ಬರಬೇಕು. ಸರಿ ಮವ, ಆಯ್ತು. ಏನೇ ನಿಮ್ಮಪ್ಪ ಏನೋ ಡೀಪಾಗಿ ಮಾತಾಡ್ತವನೆ ಈ ಮನ್ಯಾಳಿ ಹತ್ರ. ಹೋ ಬಂದ್ರಾ? ನೋಡಿ, ಹೋಗೋದು ಹೋಗ್ತೀರಾ. ಎಲ್ಲ ಕ್ಲೀನಾಗಿ ಮಾತಾಡ್ಕೊಂಡು ಮಗಳೇ. ನೀನು ಅಷ್ಟೇ ಮದುವೆ ವಿಚಾರ ಎಲ್ಲ ನೀಟಾಗೆಲ್ಲ ಗೊತ್ತಾನೆ. ಅದೇ ಹುಡುಗನೇ ನೀನು ಮದುವೆ ಮಾಡ್ಕೊಳ್ಳೋದು ಅಂತ ಫುಲ್ ತಿಳ್ಕೊಂಡು ಮಾಡಿ ಆರಾಮಾಗಿ ಬಾ. ಮತ್ತೇನಾದರೂ ಅದು ಇದು ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ನೋಡು. ಇಲ್ಲ ಡ್ಯಾಡಿ, ನೀನು ಹೆಂಗೆ ಹೇಳ್ತೀಯೋ ಹಂಗೇನೆ ಮಾಡೋದು. ನಿನಗೆ ಗೊತ್ತಿಲ್ದಿರೋದೇನೈತೆ? ನೀವು ಹೆಂಗೆ ಹೇಳ್ತೀರೋ ಹಂಗೆ ತಾನೇ ನಾನು ಮಾಡೋದು. ನಾನು ಆಗಲೇ ಒಂದ್ಸಲ ಎಡವ್ಬಿಟ್ಟಿದ್ದೀನಿ. ಮತ್ತೆ ನನಗೆ ಎಡವಕ್ಕೆಲ್ಲನೂ ಇಷ್ಟ ಇಲ್ಲ ಡ್ಯಾಡಿ. ನೀವು ಹೆಂಗೆ ಹೇಳಿದ್ರೆ ಹಂಗೇನೆ ಕೇಳ್ತೀನಿ ನಾನು. ಅಲ್ಲೋಗಿ ಅತಿಯಾಗಿ ಮಾತಾಡಿ ಅತಿಯಾಗಿ ಓವರ್ ಆಕ್ಟಿಂಗ್ ಏನಾದರೂ ಮಾಡಿದೆ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ. ಅತಿಯಾದ ಓವರ್ ಆಕ್ಟಿಂಗ್ ಅಂತೂ ಒಳ್ಳೇದಲ್ಲ. ಸರಿನಾ? ಸುಮ್ಮನೆ ಹೋಗ್ತೀರಾ, ಮಾತಾಡ್ತೀರಾ, ಬರ್ತೀರಾ, ಅಷ್ಟ್ರಾಗಿರ್ಬೇಕು ಅಷ್ಟೇ. ಅದಕ್ಕೂ ಮೀರಿ ಏನು ಮಾಡಬಾರ್ದು. ಹೋಗ್ಬಿಟ್ಟು ಸುಮ್ಮನೆ ಮಾತಾಡ್ಕೊಂಡು ಬರ್ತಾ ಇರಬೇಕು. ಒಂದು 2 ಡೇಸ್ 3 ಡೇಸ್ ಇದ್ಬಿಟ್ಟೆ ಬನ್ನಿ, ಏನು ತೊಂದರೆ ಇಲ್ಲ. ಇಲ್ಲೆಲ್ಲ ಮ್ಯಾನೇಜ್ ಮಾಡ್ಕೋತೀವಿ ನಾವು. ಸರಿನಾ? ಹ್ಞೂ, ಸರಿ ರೀ, ಆಯಿತು. ನಿಧಿ, ಹುಷಾರಾಗಿ ಕರ್ಕೊಂಡೋಗಿ ಕರ್ಕೊಂಬಮ್ಮ. ಸರಿ ಮವ, ಆಯಿತು. ಒಂದು ನಿಮಿಷ, ನಾನು ಲಗೇಜ್ ತೊಗೊಂಡು ಬರ್ತೀನಿ. ಅಮ್ಮ, ಏನು ಮಾಡೋದು ಇವಾಗ? ಮದುವೆ ಅಂತ ಅವನ ಜೊತೆ ಅಂತಲೇ ಫಿಕ್ಸು. ನಮ್ಮ ಅಪ್ಪ ಹೇಳಿದ ಮಾತು ಕೇಳಿಲ್ಲ ಅಂತಂದರೆ ಆಸ್ತಿನಾಗ ನನಗೆ 10 ರೂಪಾಯಿ ಸಿಗಲ್ಲ ಅಂತ ನಿನಗೂ ಗೊತ್ತು ತಾನೆ. ಈಗ ನಾನು ಅವನ್ನೇ ಮದುವೆ ಮಾಡ್ಕೊತೀನಿ. ನೋಡೋಕ್ಕೂ ಚೆನ್ನಾಗವನೆ. ಏನಂತ ಏನು ಹಂಗೋ ಹಿಂಗೋ ಇಲ್ಲ, ಚೆನ್ನಾಗೇ ಅವನಲ್ವಾ. ಮದುವೆ ಮಾಡ್ಕೊಳ್ಳೋದ್ರಾಗ ಏನು ತಪ್ಪಿಲ್ಲ. ಆದರೆ ಇಲ್ಲಿ ಕೈಯೋ ತಪ್ಪೋ ಕುಡ್ದು ನನ್ನ ಆಸ್ತಿ ಆ ಥರನೂ ಮ್ಯಾನೇಜ್ ಮಾಡಬೇಕಲ್ವಾ? ನೋಡು, ಹುಡುಗನ ಹತ್ರ ನೈಸಾಗಿ ಮಾತಾಡಿ ನೈಸ್ ಹೊಡೆದು ಏನೋ ಮಾಡಿ ಅವನನ್ನ ನಮ್ಮ ದಾರಿಗೆ ತಂದ್ಕೋಬೇಕು ನೀನು. ಇಲ್ಲ ಅಂತಂದರೆ ಭಾಳ ಕಷ್ಟ ಆಗೋಗ್ಬಿಡ್ತೈತೆ. ಸರಿನಾ? ನಿನ್ನ ದಾರಿಗೆ ಅವನು ಬರಬೇಕು, ಬಿಟ್ಟರೆ ಅವನ ದಾರಿಗೆ ನೀನು ಹೋಗ್ಬೇಡ. ಅವನ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ. ನಿನ್ನ ಹತ್ರ ಹೆಂಗೋ ದುಡ್ಡೈತೆ, ಹೆಂಗೋ ಹೇಳ್ದಂಗೆ ಕೇಳಂಗೆ ಮಾಡ್ಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿ ಇದ್ಬಿಡ್ಬೋದು. ಸರಿನಾ? ಈಗ ಏನು ಮಾತಾಡಬೇಡ. ನಿಮ್ಮ ಡ್ಯಾಡಿ ವಿರುದ್ಧವಾಗಿ ಏನು ಮಾತಾಡಿದ್ರೂ ಕಷ್ಟ ಆಗ್ತೈತೆ. ಈಗ ಸದ್ಯಕ್ಕೆ ನಾವು ಫಸ್ಟ್ ಏನು ಹೋಗಬೇಕು ಅಷ್ಟೇ ತಾನೇ. ಅಲ್ಲಿಗೆ ಹೋಗಿ ಮುಂದಿಂದನ್ನ ಆಮೇಲೆ ಯೋಚನೆ ಮಾಡೋಣ. ಸದ್ಯ ಏನು ಎಡವಟ್ಟಾಗಲಿಲ್ಲ ಅಂದರೆ ಸಾಕು. ಮೊದಲೇ ಹಳ್ಳಿ ಗುಗ್ಗು, ಹಳ್ಳಿ ಗಮಾರುಗಳಲ್ಲೆಲ್ಲನೂ ಅದು ಹೆಂಗಿರಬೇಕೋ ಏನೋ. ಅವನು ಹೆಂಗನ ಮಾಡಿ ನಾನೇ ಅವನ್ನ ಚೇಂಜ್ ಮಾಡಿ ಅವನ್ನ ಇಲ್ಲಿ ಕರ್ಕೊಂಡು ಬರ್ತೀನಿ. ಆವಾಗ ನಮ್ಮ ಅಪ್ಪನೂ ಏನು ಮಾತಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಅಪ್ಪನೇ ತಾನೇ ಗಂಡು ನೋಡಿರೋದು. ನಮ್ಮ ಅಪ್ಪ ತಾನೇ ಇನ್ನೇನು ಮಾತಾಡೋಕ್ಕಾಗ್ತೈತೆ ಅಲ್ವಾ? ನಾನೆಲ್ಲ ಪ್ಲ್ಯಾನ್ ಮಾಡಿದ್ದೀನಮ್ಮ ಚೆನ್ನಾಗಿ. ಅವನ ಹತ್ರ ನೈಸಾಗಿ ಮಾತಾಡಿ ನೋಡ್ತಿರು. ನನಗೆ ಹೆಂಗೆ ಬೇಕೋ ಹಂಗೆ ಅವನ್ನ ಚೇಂಜ್ ಮಾಡ್ಕೊತೀನಿ. ಅತ್ತೆ, ನಿಮ್ಮದು ಲಗೇಜ್ ಎಲ್ಲ? ಹಾಂ, ನಮ್ಮ ಲಗೇಜ್ ಎಲ್ಲ ಆಗಲೇ ಕಾರಲ್ಲಿ ಇಟ್ಟಿದ್ದಾಯಿತು. ಸರಿ ಸರಿ, ನಾನು ಇಟ್ಬಿಡ್ತೀನಿ. ಇವಳೇನೋ ಊರಿಗೆ ಹೋಗ್ಬೇಕಾದ್ರೆ ದೊಡ್ಡ ಮಹಾರಾಣಿ ಆಡ್ದಂಗೆ ಆಡ್ಬಿಡ್ತಾಳೆ. ಇವಳ್ದನೇನೋ ಎಲ್ಲ ನನಗೆ ಮಗಳೇ. ಸರಿ ಸರಿ, ಬಾ ಹೋಗೋಣ. ಸುಮ್ಮನೆ ಯಾಕೆ, ನಿಮ್ಮ ಡ್ಯಾಡಿ ಹೇಳಿದ ಮಾತು ಕೇಳೋದೇನೇ ನಮ್ಮ ಕರ್ತವ್ಯ ಇವಾಗ. ಬಾ ಬಾ. ನಡಿಯಮ್ಮ. ಕಾಲೇಜಲ್ಲಿ ಎಂತೆಂಥ ಹುಡುಗರು ನನ್ನ ಹಿಂದೆ ಬಿದ್ದಿದ್ರು. ಯಾರ ಮಾತು ತಲೆ ಕೆಡ್ಸ್ಕೊಳ್ದಿದ್ದಂಗೆ ಯಾವನೋ ಲೋಫರಿಂದ ಹೋಗ್ಬಿಟ್ಟು ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ. ಹೀಗೆ ನೋಡಿದ್ರೆ ನಮ್ಮ ಡ್ಯಾಡಿ ಹೇಳಿದ ಹುಡುಗನೇ ಮದುವೆ ಮಾಡ್ಕೊಳ್ಳೋ ಅಂತ ಗತಿ ಬೇರೆ ಬಂದ್ಬಿಟ್ಟೈತೆ ನನಗೆ. ಸರಿ ಆಯಿತು, ಪರವಾಗಿಲ್ಲ, ನಡಿಯಮ್ಮ. ಹಲೋ. ಓ, ಆಗಲೇ ಬಂದ್ಬಿಟ್ರೆ? ಆಗ್ಲಿಂದ ನೀನು ಫೋನ್ ಹಾಕಿದ್ಯಾ? ನನ್ನ ಫೋನು ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ ಕಣವ. ಆಗಲೇ ಮನೆ ಇನ್ನೇನು ಹತ್ರ ನಿಯರ್ ಬಂದ್ಬಿಟ್ರಾ? ಸರಿ ಸರಿ ಸರಿ, ಬನ್ನಿ ಬನ್ನಿ. ಹೌದಾ ಮಗಳೇ? ಅಯ್ಯೋ, ಅದಕ್ಕೇನಂತೆ ಬಾವ. ಬಾ ಬಾ ಬಾ. ನಾನು ಮೊದಲೇ ಹೇಳಿದ್ರೆ ನೀನು ನೆನ್ನೆ ಏನಾರ ಹೊಸಿ ತಿನ್ನಕ್ಕೆ ಪನ್ನಕ್ಕೆಲ್ಲ ರೆಡಿನಾರ ಮಾಡ್ತಾ ಇದ್ದೆ. ಹೌದಾ? ಅಯ್ಯೋ ಸರಿ ಬಿಡು, ಪರವಾಗಿಲ್ಲ ಬಿಡು, ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ, ತಗ ಮಾಡ್ತೀನಿ. ಬಂದು ಎಷ್ಟೊತ್ತು? ಇವಾಗ ಕಾರ್ತಿಕ, ನಾವೇನು ಮಟನ್ ಚಿಕನ್ ಮಾಡಂಗಿಲ್ವಲ್ಲ, ಏನಾರ ಮಾಡ್ತೀನೋ ಸಿಬ್ಬ ಶಾವಿಗೆ ಗಿವಿಗೆ ಓದ್ತೀನಿ. ಹೌದಾ? ನಿಮ್ಮ ಅತ್ತೆ ನಿನ್ನ ಆದ್ನಿ ಎಲ್ಲರೂ ಬರ್ತಾವ್ರಾ? ಸರಿ ಸರಿ ಸರಿ, ಬರಲಿ ಬರಲಿ ಬರಲಿ. ಆಯ್ತು ಆಯಿತು ಆಯಿತು ಕಣವ. ಸರಿ ಬಾ, ಸರ್ನ ಮಾಡೋಗ್ತೀನಿ ನಾನು. ಫೋನ್ ಎಲ್ಲ ಅಡುಗೆ ಮಾಡ್ಕೋಬೇಕು. ಅತ್ತೆ, ನಿಧಿಯವ್ರ ಅತ್ತೆ ನಾದ್ನಿ ಎಲ್ಲರೂ ಬರ್ತಾವ್ರೆ. ಅದೇ ನಿಧಿ ನಾದ್ನಿ ನನ್ನ ಮಗನ ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬೀಗ್ರು ಹೇಳಿದ್ರಲ್ಲ, ಅದೇ ಒಂದು ಕಿತ್ತ ಹೋಗ್ಬಿಟ್ಟೆಲ್ಲ ನೋಡ್ಕೊಂಬಿಟ್ಟು ಬರಲಿ ಅಂತ ಹೇಳ್ಬಿಟ್ಟು ಏನೋ ಕಳ್ಸವ್ರೆ ಅಂತ ಅನ್ನಿಸ್ತದೆ. ಹೌದೇ? ಅಂತೂ ಇಂತ ನನ್ನ ಮೊಮ್ಮಗಂಗೆ ಒಳ್ಳೆ ಸಂಬಂಧನೇ ತಾನೇ ಸಿಕ್ಕೈತೆ. ಯಪ್ಪ,
ನೋಡ್ಲೆ ಪದ್ದಿ, ನಾವು ಸ್ಟ್ಯಾಂಡರ್ಡ್ ಆಗಿರೋ ಥರನೇ ಇರಬೇಕು. ನಾವು ಹೊಸಿ ಸ್ಟ್ಯಾಂಡರ್ಡ್ ಏನೇನಿಯ ನಾವು ನೋಡ್ಕೋಬೇಕು. ಸರಿನೇ, ಬರಲಿ ಬರಲಿ, ನಾನೆಲ್ಲ ನೋಡ್ಕೊತೀನಿ. ಆ ಹುಡುಗಿಗೆ ವಿಚಾರವ ನನಗೆ ಬಿಟ್ಬಿಡು, ನಾನು ನೋಡ್ಕೊತೀನಿ ಎಲ್ಲನೂ. ಅತ್ತೆ, ನಾವು ನೀವು ನೋಡ್ಕೊಳ್ಳೋ ಅವಶ್ಯಕತೆ ಏನೈತೆ? ಹಾಂ, ಹೆಂಗೋ ನಡೀತದೆ ನೋಡಿ. ನೀವು ಅದ್ರ ಬಗ್ಗೆ ಎಲ್ಲ ಬಿಟ್ಬಿಟ್ಟು ನೀವು ಆರಾಮಾಗಿರಿ. ನೋಡಿ, ಅಡುಗೆ ಬೇರೆ ನಾನು ಮಾಡಬೇಕು. ಅಂಗಡಿಗೆ ಹೋಗ್ಬಿಟ್ಟು ಸಾಮಾನು ತಗೊಬಿಟ್ಟು ಬರಬೇಕಿತ್ತು. ನನ್ನ ಮಗಂಗೆ ಬೇರೆ ಫೋನ್ ಹಾಕ್ಬೇಕು. ಅವ್ನು ಎಲ್ಲೋನೋ ಏನೋ. ನೀವು ಅವ್ರು ಬಂದರೆ ಮಾತಾಡ್ಸ್ಕೊಂಡು ಕುಂತ್ಕೊಳ್ಳಿ, ಸರಿನಾ? ನಾನು ಅಷ್ಟರೊಳಗಡೆ ಎಲ್ಲ ಅಡುಗೆ ಪಡ್ಗೆಲ್ಲ ಮಾಡಿ ಮುಗಿಸ್ಬಿಡ್ತೀನಿ. ಯಾರು ಎದುರು ಕುಂತ್ಕೊಂಡಿಲ್ಲ ಅಂತಂದ್ರೆ ಅವ್ರು ಬೇಜಾರು ಮಾಡ್ಕೊತಾರೆ. ಸರಿ ಸರಿ, ಆಯಿತು. ಅಯ್ಯೋ, ಅಡುಗೆ ಕೆಲಸ ಎಲ್ಲ ಏನು ಮಾಡೋದು? ಶಾವಿಗೆ ಒಂಚೂರು, ಅನ್ನ ಸಾರು, ಹಪ್ಪಳ, ಹೆಸರು ಬೇಳೆ, ಒಂದೇನೋ ಪಲ್ಯ ಎಲ್ಲನೂ ಮಾಡಿಬಿಡ್ಬೇಕು. ಇಲ್ಲಾಂದರೆ ಇಲ್ಲಿ ನಾವು ಮುರುವದಿ ಕೊಡಲಿಲ್ಲ ಅಂತ ಅನ್ಕೊಬಿಡ್ತಾರೆ. ಸುಮ್ಮನೆ ಯಾಕೆ? ಅದು ಯಾರು ಬರ್ತಾರೋ ಬರಲಿ, ನಾನಿಲ್ವೇ? ನಾನು ಸಂದಾಕ್ ನೋಡ್ಕೊತೀನಿ. ನನ್ನ ಮಗ ಕೋಟ್ಯಾಧೀಶ್ವರ ಹುಡುಗಿನ ಮದುವೆ ಮಾಡ್ಕೊಳ್ತಿರೋದು ನೋಡಿ ಭಾಳ ಖುಷಿ ಆಯ್ತಾಯ್ತು ನನಗಂತೂ. ಮನಸ್ಸಿಗೆ ಸಮಾಧಾನ. ಯಾ ಗೊತ್ತಿದ್ದಂಗೆ ಅವರಲ್ಲ. ಲೋ ಮೊಮ್ಮಗನೇ, ನೀನಾ? ನಿಮ್ಮಮ್ಮ ಇವಾಗ ಥರ ನೀನು ಫೋನ್ ಹಾಕ್ಬೇಕು ಅಂತ ಹೇಳ್ತಾ ಇತ್ತು. ನೀನು ಬಂದ್ಬಿಟ್ಟು ಹೊಸಿ ಮನೆ ಸಾಮಾನೆಲ್ಲ ತಂದ್ಕೊಡ್ಲಿ ಅಂತ ಹೇಳ್ಬಿಟ್ಟು. ಹ್ಞೂ ಗೊತ್ತಾಯ್ತು, ಅಕ್ಕ ಬತ್ತಾಯ್ತು ಅಂತ ಹೇಳ್ಬಿಟ್ಟು ಸರಿ ಹೇಳು, ಎಲ್ಲ ತಂದ್ಬಿಟ್ಟು ಕೊಡ್ತೀನಿ. ನೀನು ಮದುವೆ ಮಾಡ್ಕೊಳ್ಳೋ ಹುಡುಗಿ ನೋಡಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾವಳೆ. ನೀನು ನೋಡ್ರೆ ಕಮಂಗಿ ಥರ ಹಿಂಗೆ ನೀನು ನಿಂತ್ಕೊಬಿಡ್ತೀಗ. ನೀನು ಕಮಂಗಿ ಥರ. ಅಯ್ಯೋ ಕಮಂಗಿ, ಹೋಗ್ಬಿಟ್ಟು ಸೂಟು ಬುಟ್ಟು ಹಾಕೋ ಹೋಗ್ಲಾ. ಅವಾಗ ನಿನ್ನ ಇದ್ರಾಗ ಹೊಲ್ಸಿದ್ರಲ್ಲ, ಯಾವುದೋ ಮದುವೆನಾಗ್ಲಾಗ, ಯಾವುದದು ನಮ್ಮ ನಿಧಿ ಮದುವೆನಾಗ ಏನೋ ಹೊಲ್ಸಿದ್ರಲ್ಲ. ಯಾವಾಗ ಹೇಳು? ಆ ಸೂಟು ಬುಟ್ಟು ಇತ್ತಲ್ಲ, ಆ ಸೂಟು ಬುಟ್ಟು ಹಾಕೊಂಡು ರೆಡಿ ಆಗೋಗ್ಲಾ. ಅಜ್ಜಿ, ನಾನು ಸೂಟು ಬೂಟು ಹಾಕೊಂಡಿರೋ ನಾನು ಫಾರಿನ್ಗೆ ಹೋಗ್ಬೇಕಾ? ಇದು ಒಳ್ಳೆ ಚೆನ್ನಾಗಿ ಹೇಳ್ತೀಯ ನೋಡು. ನಾನು ಇರೋದು ಹಿಂಗೇನೆ, ಬೇಕಾದ್ರಿರ್ಬೋದು ಬ್ಯಾಡ್ದಿರೋರು ಹೋಗ್ಬೋದು. ನನ್ನ ಸಂಪಾದನೆ, ನನ್ನ ಕಷ್ಟ, ನನ್ನಿದು ನಂಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ಸುಮ್ಮನೆ ಇದ್ರೆ ಸರಿ. ಅಯ್ಯೋ ಮೂದೇವಿ, ಇವನ್ಗೇನು ಗೊತ್ತಾಗಕ್ಕಿಲ್ಲ. ಮೂದೇವಿ ಇದ್ದಂಗೆ ಹುಡುಗಿ ಕೋಟ್ಯಾಧೀಶ್ವರ ಮನೆ ಹುಡುಗಿ ಕಡ್ಲ. ಅವಳು ನೀನು ಒಪ್ಕೊಂಡು ನಿನ್ನ ಜೊತೆ ಇರಬೇಕು ಅಂತಂದ್ರೆ ನೀನೆಲ್ಲ ಸೂಟು ಬುಟ್ಟು ಹಾಕೊಂಡು ಸಂದಾಗ ಕಾಣಿಸ್ಬೇಕು. ಅವಳು ನನ್ನ ಜೊತೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಅನ್ಕೊಂಡಿಲ್ಲ. ಇದಿರ್ಬೋದು, ಹೋದ್ರೆ ಹೋಗ್ಬೋದು. ಅಜ್ಜಿ, ನನಗೆ ಯಾವ ಮದುವೆ ಅವಶ್ಯಕತೆಯೇ ಇಲ್ಲ. ಅವ್ರ ಅಪ್ಪ ಸುಮ್ಮನೆ ಹಂಗೆ ಹಿಂಗೆ ಅಂತ ಬೇಡ್ಕೊಂಡಿದ್ದು ಹ್ಞೂ ಅಂದಿದ್ದೀನಿ ಅಷ್ಟೇನೆ. ನೀನು ಇದ್ರ ಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಬೇಡ, ಸರಿನಾ? ನನ್ನ ಮಾತು ಕೇಳ್ರಲ್ಲ ಅಂದರೆ ಒಬ್ಬನೂ ಕೇಳಕ್ಕಿಲ್ಲ. ಅದಕ್ಕೆ ನೀವೆಲ್ಲರೂ ಆಳ್ ಬಿದ್ದು ಹೋಯ್ತಿರೋದು. ದೊಡ್ಡವ್ರ ಮಾತನ್ನ ಕೇಳಿಸ್ಕೋಬೇಕು. ಹೊಸಿ ಆದ್ರೂ ಕೇಳಿಸ್ಕೊಳ್ಳಿಲ್ಲ ಅಂದರೆ ಹಿಂಗೇನೇ ಆಗೋದು. ಹೊಸಿನೂ ಕೇಳಿಸ್ಕೊಳ್ಳಿಲ್ಲ ಅಂತಂದರೆ ಹೆಂಗ್ಲ ನೀನು ಬಡ್ಡಿ? ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ತಕ ನಿಂಗೆ. ಅದು ಹೆಂಗಿರ್ತೀಯೋ ಹಂಗೆ ಇರ್ತಾನೆ ಮೂದೇವಿ ನನ್ನ ಮಗ. ಇರು, ನಾನೇ ಐರನ್ ಮಾಡ್ಬಿಟ್ಟು ತಗೊಬಿಟ್ಟು ಬರ್ತೀನಿ. ಓಯ್ ಅಜ್ಜಿ, ನಾನು ಏನು ಹಾಕೊಳಕ್ಕಿಲ್ಲ ಬಾ. ಸೂಟು ಬುಟ್ಟು ತಗೊಬಿಡ್ತದಂತೀವಿ ಅಜ್ಜಿ. ಅವಳು ಬತ್ತಾಳೆ, ಅವಳು ಯಾವಳ ಬತ್ತಾಳೆ ಅಂತ ನಾನು ಸೂಟು ಬುಟ್ಟು ಯಾಕೆ ಹಾಕಬೇಕು? ಅಮ್ಮ, ಇದೇ ನಮ್ಮ ಮನೆ. ನಾನು ಬಂದೇ ಇಲ್ಲ. ಇದೇನೇ ಮನೆ. ಹಳೆ ಮನೆ ಆದ್ರೂ ಸುಮಾರಾಗಿ ದೊಡ್ಡದಾಗೆ ಐತೆ. ಅಮ್ಮ ಅಮ್ಮ, ಓ ಮೊಮ್ಮಗಳೇ ಬಂದ್ಬಿಟ್ಟ. ಎಷ್ಟು ದಿನ ಆಗಿತ್ತು ಕಣವ ನೀನು ನೋಡ್ಬಿಟ್ಟು. ಸಂದಕ್ಕಿದೇನವ ಇದೇನವ? ಸ್ವರ್ಗೆ ಪರ್ಗೆ ಹೋಗಿದ್ದಂಗೆ ಇದೀಗಲ್ಲ. ಅಯ್ಯೋ, ತಿನ್ ತುಪ್ಪ ಗಿಪ್ಪ ತಿಂದ್ಬಿಟ್ಟು ದಪ್ಪ ಆಗಬೇಕು ತಾನೇ. ಅದು ಬಿಟ್ಬಿಟ್ಟು ನಿಂಗೆ ಸರಿಕೊಂಡು ಹೋಗ್ಬಿಟ್ರೆ ಹೆಂಗವ? ನೋಡಿ ಹೆಂಗೆ ಸರಿಕೊಂಡು ಹೋಗಿದ್ದೀಗ. ಈ ಒಂದು ವಾರ ಇದ್ಬಿಟ್ಟು ಹೋಗು. ನಿಮ್ಮಮ್ಮ ತುಪ್ಪ ಬೆಣ್ಣೆ ಹಾಕ್ಬಿಟ್ಟು ತಿನ್ನಿಸ್ಬಿಟ್ಟು ನಿನ್ನೂ ಡುಮ್ ಮಾಡ್ಬಿಟ್ಟು ಕಳಿಸ್ಬಿಡ್ತಾಳೆ, ಸರಿನಾ? ಓ ಬೀಗ್ರೆ, ಸಂದಕ್ಕಿದ್ರೆ ಇವಾಗ ಬಂದ್ರಾ? ಹಾ, ಇವಾಗ ಬಂದ್ವಿ. ಓ ಬೀಗ್ರೆ, ಸಂದಕ್ಕಿದ್ದೀರಾ? ಇವಳೇ ನಿಮ್ಮ ಮಗಳು? ಏನವ ಸಂದಕ್ಕಿದ್ಯಾ? ಹಾ, ಚೆನ್ನಾಗಿದ್ದೀನಿ. ಇದು ಯಾಕವ ಮನೆಯಾಗ ಬಟ್ಟೆ ಇರಲ್ವಾ? ಗಂಡಸ್ರದ್ದು ನಿಮ್ಮ ಅಪ್ಪಂದ ಯಾವುದೋ ಬನಿಯನ್ನೇ ತಕೊಬಿಟ್ಟು ಬಂದ್ಬಿಟ್ಟಿದ್ದೀಗಲ್ಲ ಅಂತ ಕೋಟ್ಯಾಧೀಶ್ವರು. ನಿಮ್ಮ ಮನೆಗೆ ಏನಿಯ ಬಟ್ಟೆ ಇರಲಿಲ್ವಾ? ನಮ್ಮ ಕಡೆ ಈಚೆ ಕಡೆಗೆ ಹೋಗ್ಬಿಟ್ರೆ ನಾಯಿನರಿಗೆಲ್ಲ ಓಡಿಸ್ಕೊಂಬಂದ್ಬಿಡ್ತವೆ. ಈಚೆ ಕಡೆಗೆಲ್ಲ ಹೋಗಕ್ಕೆ ಹೋಗ್ಬೇಡ ಈ ಬಟ್ಟೆನಾಗೆ. ಅಮ್ಮ ಚೆನ್ನಾಗಿದ್ಯಾ? ಹೂ ಕಣವ, ನೀ ಸಂದಕ್ಕಿದೀಗ? ಹೂನಮ್ಮ ಚೆನ್ನಾಗಿದ್ದೀನಿ. ಹೋಗಮ್ಮ, ಬರ್ಬೇಕಂತ ಅನ್ಕೊಂಡು ಬರೋಕ್ಕೆ ಆಗಲಿಲ್ಲ. ನೀನಂತೂ ಬಾ ಅಂದ್ರೂ ಬರ್ಲಿಲ್ವಲ್ಲಮ್ಮ. ಏನವ ಮಾಡಲಿ, ಮನೆ ಕೆಲಸ ಹಂಗೈತೆ. ಆ ಕೆಲಸ ಮಾಡೋಣ, ಈ ಕೆಲಸ ಮಾಡೋಣ, ಅದು ನೋಡ್ಕೊಳ್ಳೋಣ, ಇದು ನೋಡ್ಕೊಳ್ಳೋಣ. ಬರೀ ಇದ್ರಾಗೇನೇ ಟೈಮ್ ಅಂತೂ ಆಗೋಯ್ತದೆ. ಏನು ಮಾಡನಿ? ಅಯ್ಯೋ, ಟೈಮ್ ಅಂತೂ ಯಾವೋಯ್ತಿರ್ತದೆ ಸುಮ್ಕೇಣಿಯ. ಮನೆ ಕೆಲಸಗಳು. ಈಗ ನಿನ್ನ ತಮ್ಮ ಬೇರೆ ಹಸುಗಳನ್ನೆಲ್ಲ ತಗೊಬಿಟ್ಟು ಬಂದು ಸಾಕೊಬಿಟ್ಟವನ. ಅಯ್ಯೋ, ಅವುಗಳನ್ನೆಲ್ಲ ಮೇಂಟೈನ್ ಮಾಡಬೇಕು, ನೋಡ್ಕೋಬೇಕು. ಮನೆ ಕೆಲಸ ಒಸಿ ಆಯ್ತದ, ಕಷ್ಟ ಹೇಳು. ಅದು ಈಗಿನ ಕಾಲದ್ದು ಪ್ಯಾಷನ್, ಸರಿನಾ? ಆ ಪ್ಯಾಷನ್ ಬಗ್ಗೆ ನಿಮಗೆಲ್ಲ ಗೊತ್ತಾಗಲ್ಲ. ಅವಳು ಅದೇ ಬಟ್ಟೆನೇ ಹಾಕೊಳ್ಳೋದು. ಅವಳು ಹಂಗಿದ್ರೇನೆ ಅವಳು ಚೆನ್ನಾಗಿರೋದು. ಅವಳು ನನ್ನ ಮಗಳು, ಅವಳು ಯಾವಾಗೂ ಇದೇ ಥರದ ಬಟ್ಟೆನೇ ಹಾಕೊಳ್ಳೋದು. ನಿಮ್ಮ ಅಜ್ಜಿ ಶುರು ಮಾಡ್ಕತ್ತು ಕತೆಯ. ಓ ಪ್ಯಾಸನ, ಸಾವುಕಾರರು ಪ್ಯಾಸನ ಭಾಳ ಸಂದಕೈತೆ ನಿಮ್ಮ ಪ್ಯಾಸನು. ನನಗಂತೂ ತುಂಬ ಇಷ್ಟ ಆಯ್ತು ನಿಮ್ಮ ಪ್ಯಾಸನ್ ನೋಡ್ಬಿಟ್ಟು. ಎಂತ ಸಂದ ಕಾಣಿಸ್ತಾ ಇದೆಯಪ್ಪ. ನಾನು ದೃಷ್ಟಿ ಏನಿಯ ಬೀಳಂಗೈತೆ. ಇಷ್ಟೊತ್ತು ಮತ್ತೆ ನಾಯಿಗೆ ಲಟ್ಟಿಸ್ಕೊಂಡು ಬರ್ತವೆ ಅಂತ ಹೇಳಿದ್ರಿ. ಅವು ನಾಯಿಗೆ ಲಟ್ಟಿಸ್ಕೊಬಿಟ್ಟು ಬರ್ತವೆ, ನಾನೇ ಲಟ್ಟಿಸ್ಕೊಂಬಿಟ್ಟು ಬರಲ್ವಲ್ಲ. ನಾನು ನೋಡ್ತೀನಲ್ಲ ನೀನ ಸಂದಕ್ಕಿದ್ಯಾ ಕಣವ. ನನ್ನ ಮೊಮ್ಮಗ ಇಷ್ಟೊತ್ತು ಇಲ್ಲೇನೇ ಇದ್ದ. ನಮ್ಮ ಪೊದ್ದಿ ಹೋಗ್ಬಿಟ್ಟು ಮನೆ ಸಾಮಾನು ತಗೊಬಿಟ್ಟು ಬಾ, ನೆಂಟ್ರು ಬರ್ತಾರೆ ಅಂತ ಹೇಳಿದಕ್ಕೆ ಹಂಗೇನಿಯ ಅಂಗಡಿಗೆ ಹೋದ ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ತಗೊಬಿಟ್ಟು ಬರ್ತಾನೆ. ಬರ್ರಿ ಕುಂತ್ಕೊ ಬರ್ರಿ. ಅತ್ತೆ, ಅವ್ರಿನ್ನ ಇವಾಗ ಬಂದವ್ರು, ಆಮೇಕಿಂದ ವಿಚಾರಿಸ್ಕೊಳ್ಳಿರಂತೆ. ನೀವು ಇತ್ಲಾಗ ಬನ್ನಿ ಹೊಸಿ, ಬನ್ನಿ ಇತ್ಲಾಗೆ. ಅವ್ರು ಸ್ವಲ್ಪ ಸುಧಾರಿಸ್ಕೊಬಿಡ್ಲಿ. ಬನ್ನಿ ಬಿಗ್ರೆ, ಸುಧಾರಿಸ್ಕೊಬಿಟ್ಟು ಬನ್ನಿ. ಕಾಪಿ ಗಿಪಿ ಇಕ್ಕೊಬಿಟ್ಟು ಬರ್ತೀನಿ. ನಮ್ಮ ಅತ್ತೆ ಹಂಗೇನಿಯ ಬಲು ಮಾತು ಶಾನೆ ನಮ್ಮ ಅತ್ತೆದು. ಕುಂತ್ಕೊ ಬನ್ನಿ. ಏನವ? ಕುಂತ್ಕೊ ಬಾರವ. ಕುಂತ್ಕೊ ಬನ್ನಿ. ಕಾಪಿನೂ ಹಾಲು ಕಾಯಿಸ್ಕೊಬಿಟ್ಟು ಬರ್ತೀನಿ ಇರಿ. ಅಮ್ಮ ನಡಿ, ನಾನು ಬರ್ತೀನಿ ಅಡುಗೆ ಮನೆಗೆ. ಅಜ್ಜಿ ಐತಲ್ಲ, ಅಜ್ಜಿ ಮಾತಾಡಿಸ್ತಾ ಇರ್ತೈತಿ ಇವ್ರಿಗೆ. ನಡಿ ಹೋಗೋಣ.
ಏನವ ಇದು ನಮ್ಮ ಮನೆ ನೆನಿಯ ಸಂದಕೈತಾ ನಿಮ್ಮ ಮನೆ ಅಂತ ನೀ ಅನ್ಕ ಇದನ್ನ ಬ್ಯಾರ್ಯಾರ ಮನೆ ಅಂತೇನು ಅನ್ಕೋಬೇಡ. ಈ ಮನೆ ಅಂತೂ ಊರಾಗ ಏನಿಯ ಎಲ್ಲರೂ ಇಷ್ಟಪಡ್ತಾರೆ ಅಂತ ಸಂದಕಿರ ಮನೆ. ಬಹಳ ಚೆನ್ನಾಗೈತಲ್ವ ಮನೆ. ನನ್ನ ಮೊಮ್ಮಗ ಅಷ್ಟೇನಿಯ ಭಾಳ ಒಳ್ಳೆಯವನು. ಹಸು ಸಾಕವನೆ. ಯೋಸೊಂದು ಹಸುಗಳವೆ ಗೊತ್ತಾ, ಒಂದು 25 ಹಸುಗಳವೆ. ಒಳ್ಳೆ ಸಂಪಾದನೆ ಮಾಡ್ತಾನೆ ನನ್ನ ಮೊಮ್ಮಗ. ಸುಮ್ಮನೆ ಕುಂತ್ಕೊಳಕಿಲ್ಲ. ಒಂದು ಕೆಟ್ಟು ಯಾವುದೂ ಕೆಟ್ಟ ಯಾಬೇಟಿಲ್ಲ. ಕುಡಿಯೋಕಿಲ್ಲ, ಎಣ್ಣೆ ಸೇದಕ್ಕಿಲ್ಲ. ಅಲ್ಲ ಎಣ್ಣೆ ಅಲ್ಲ, ಎಣ್ಣೆ ಕುಡಿಯೋಕಿಲ್ಲ, ಸಿಗರೇಟ್ ಎಲ್ಲ ಬಿಡಿ ಸೇದಕ್ಕಿಲ್ಲ. ಅಷ್ಟು ಒಳ್ಳೆಯವ್ ನನ್ನ ಮೊಮ್ಮಗ. ಇರಿ ಒಂದು ನಿಮಿಷ ಚಾಪೆ ತಗೊಬಿಡ್ಬತ್ತೀನಿ, ಕುಂತ್ಕೊಳ್ಳಿವ್ರಂತೆ. ಇದ್ಯಾವಳಮ್ಮ ಮುದುಕಿ ಎಕ್ಸ್ಟ್ರಾ ಪ್ಲೇಯರು, ಸುಮ್ಮನೆ ಇರಿಟೇಷನ್ ಮಾಡ್ತಾಳಲ್ಲ ಬಂದು ಬಂದು. ಅಯ್ಯೋ ಏನು ಮಾಡೋದು, ಈ ಪದ್ದಿಯವಳಲ್ಲ ಅವ್ರ ಅತ್ತೆ, ಅವಳನ್ವೇ ಇನ್ನೂ ಬದುಕೊಂಡಿಲ್ಲೇ ನೀ ಅವಳೆ. ಎಷ್ಟು ಇರಿಟೇಷನ್ ಮಾಡ್ತಾಳಲ್ವೇನಮ್ಮ. ಅಲ್ಲ ಎಲ್ಲರೂ ಮುಂದೆ ನೀ ಜೋರಾಗಿ ಅಂದ್ಬಿಟ್ಟು ನನ್ನ ಮಾನ ಮರ್ಯಾದೆ ಎಲ್ಲ ಕಳಿತಾಳಲ್ಲಮ್ಮ. ಅವಳು ಹಂಗೆ ಬಾ, ನೀನು ತಲೆ ಕೆಡಿಸ್ಕೋಬೇಡ.